Good morning, students. Welcome back to the Vidya Shakti online maths class. My name is Anuradha. So today I am going to take a class on solving a linear equations having a variable on both the sides. Before I am going to start solving linear equation, some recall previous class. Okay. So in our last previous class, we have learned about introduction to algebraic expression. In that algebraic expression, we have to learn about constant value and variable value. What is a constant? Okay. I hope all of you remember that class. So once again, I remember that that is ಇದು 2x ಅಂತ ಇದೆ ಹೌದಾ. ಸೊ ಇದ್ರೊಳಗ ವೇರಿಯಬಲ್ ಯಾವುದು ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವುದು ಅನ್ನೋದನ್ನ ನಿಮಗ ಲಾಸ್ಟ್ ಕ್ಲಾಸ್ ಒಳಗ ಕಲ್ತಿದ್ರಿ ಹೌದಾ. ಸೊ ದಿಸ್ ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ದಿಸ್ ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಇದೇನಾಗತ್ತೆ ಹೇಳ್ರಿ ನಮಗ ವೇರಿಯಬಲ್ ಅಥವಾ ಇದಕ್ಕ ನಾವು ಕನ್ನಡ ಒಳಗೆ ಏನಂತ ಕರಿತೀವಿ ಚರಾಕ್ಷರ ಅಂತ ಕರಿತೀವಿ ರೈಟ್. ಸೊ 2x ವೇರಿಯಬಲ್ ಅಂಡ್ ಇಲ್ಲೇ 2 ಅನ್ನೋದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಎಕ್ಸ್ ಅನ್ನೋದು ನಮಗ ವೇರಿಯಬಲ್ ಅಂತ ಆಗುತ್ತೆ. ಸೊ ಅದು ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ಸ್ ಅಂತ ಇದೆ. ಅದರ ಜೊತೆಗೆ ಆಲ್ಸೋ ವಿ ಹ್ಯಾವ್ ಲರ್ನ್ಡ್ ಕ್ಲಾಸಿಫಿಕೇಶನ್ ಆಫ್ algebraic expression depending upon it has how many terms. Okay, if it has a term, only one term, then we can call it as a monomials, and if it has a two terms in that algebraic expression, then we can call it as a ಬೈನಾಮಿಯಲ್ ಅಥವಾ ದ್ವಿಪದೋಕ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಅದು ಅಕಸ್ಮಾತ್ 3 ಪದಗಳನ್ನ ಹೊಂದಿತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ತ್ರಿಪದೋಕ್ತಿ ಅಥವಾ ಟ್ರೈನಾಮಿಯಲ್ಸ್ ಅಂತ ಕರಿತೀವಿ. 3ಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿತ್ತು ಅಂದ್ರೆ ಅದಕ್ಕೆ ಮಲ್ಟಿನಾಮಿಯಲ್ ಅಂತ ಕರಿತೀವಿ. ಇದನ್ನ ಲಾಸ್ಟ್ ಕ್ಲಾಸ್ ಒಳಗೆ ನಿಮಗೆ ಅದರದ ಸಿಮ್ಯುಲೇಷನ್ ಅನ್ನ ತೋರಿಸಿದ್ದೆ. ಅದ್ರ ಜೊತೆಗೆ ಯಾವ ಕಾನ್ಸ್ಟೆಂಟ್ ವ್ಯಾಲ್ಯೂದು ಮತ್ತ ವೇರಿಯಬಲ್ ವ್ಯಾಲ್ಯೂದು ಅದ್ರ ಜೊತೆಗೆ ಡಿಗ್ರೀಸ್ ಅನ್ನ ಕಲ್ಸಿದ್ದೆ ನಾನು ಹೌದಾ. ಸೊ ಡಿಗ್ರೀಸ್ ಯಾವ ರೀತಿ ನಮ್ಗೆ ಏನಾಗತ್ತೆ ಹೇಳ್ರಿ, ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಹೌದಾ. ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಅನ್ನ ನಾವ್ ಏನಂತ ಕನ್ಸಿಡರ್ ಮಾಡ್ತೀವಿ, ಅದು ಯಾವ ಇಕ್ವೇಶನ್ ಅಂತ ಹೇಳಿ ನಾವು ಅಂದಾಜ್ ಮಾಡಬಹುದು. ಇನ್ ಕೇಸ್ ಹೈಯೆಸ್ಟ್ ಪವರ್ ನಮಗ 1 ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು, ಹೈಯೆಸ್ಟ್ ಪವರ್ 1 ಇತ್ತಂದ್ರ ಹೌದಾ. ಸೊ ಆ ಡಿಗ್ರಿ ಆಫ್ ಹೈಯೆಸ್ಟ್ ಪವರ್ ಅಕಸ್ಮಾತ್ ಇಫ್ 1 ಇತ್ತಂದ್ರ ಹೌದಾ, 1 ಇತ್ತಂದ್ರ ನಾವ್ ಏನಂತ ಕರಿತೀವಿ, ಇಲ್ಲಿದೆ ನೋಡ್ರಿ ನಮ್ದು ಹೆಡ್ಲೈನ್, ಲೀನಿಯರ್ ಇಕ್ವೇಶನ್ ಹೌದಾ, ಲೀನಿಯರ್ ಇಕ್ವೇಶನ್ ಅಂತ ಕರಿತೀವಿ ರೈಟ್. ಇಫ್ 2 ಇತ್ತಂದ್ರ ಅದರದ ಹೈಯೆಸ್ಟ್ ಡಿಗ್ರಿ ನಮ್ಗೆ ಎಷ್ಟಿತ್ತಂದ್ರ 2 ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು, ಏನಂತ ಕರಿತೀವಿ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ ನಾನು, ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಅಂತ ಕರಿತೀವಿ. ಕ್ವಾಡ್ರೆಟಿಕ್ ಇಕ್ವೇಶನ್ಸ್, ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಅಂತ ಕರಿತೀವಿ. ಇಫ್ ಅದರದ ಹೈಯೆಸ್ಟ್ ಪವರ್ ನಮಗ 3 ಇತ್ತಂದ್ರ ನಾವ್ ಏನಂತ ಕರಿತೀವಿ ಅದಕ್ಕ ಕ್ಯೂಬಿಕ್ ಇಕ್ವೇಶನ್ಸ್ ಅಂತ ಕರಿತೀವಿ ಅಥವಾ ಘನಾತ್ಮಕ ಸಮೀಕರಣಗಳು ಅಂತ ಕರಿತೀವಿ ಹೌದಾ. ಕ್ಯೂಬಿಕ್ ಇಕ್ವೇಶನ್ಸ್, ಕ್ಯೂಬಿಕ್ ಇಕ್ವೇಶನ್ಸ್ ಅಂತ ಕರಿತೀವಿ. ಸೊ ಇದು ನಮ್ದು ಏನಾಗತ್ತೆ ಹೇಳ್ರಿ, ಲಾಸ್ಟ್ ಕ್ಲಾಸ್ ಒಳಗ ನಾನು ಒಂದ್ 5 ನಿಮಿಷ ಆಗಿಲ್ಲ, ಒಂದ್ 2-3 ನಿಮಿಷ ಒಳಗ ನಿಮಗ ಒಂದ್ ರೀತಿ ರೀಕಾಲ್ ಮಾಡಿದೆ ಲಾಸ್ಟ್ ಕ್ಲಾಸ್ ಒಳಗೆ ಏನೇನ್ ಹೇಳಿದ್ದೆ ಅಂತ ಹೇಳಿ ರೈಟ್. ಸೊ ಐ ಹೋಪ್ ಆಲ್ ಆಫ್ ಯು ರಿಮೆಂಬರ್ ನಾವು. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಏನಂದ್ರ today we are going to learn how to solve linear equations in one variable having a both side. Both the side means LHS ಮತ್ತು RHS ನಲ್ಲಿ ವೇರಿಯಬಲ್ ಇದ್ದಾಗ ನಾವ್ ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದು ನಿಮ್ಮ ಟಾಪಿಕ್ ಒಳಗೆ ಇರೋದು. ಬಟ್ ಬಿಫೋರ್ ವಿ ಗೋಯಿಂಗ್ ಟು ದಟ್ ಟಾಪಿಕ್, I teach some solving equations. Okay, only one side, it has a only one side variable. Okay, so ಅಂದ್ರೆ ನಾವ್ ಏನಾಗ್ತೈತಿ ಈಗ ಫಸ್ಟ್ ಏಕದಮ್ ನಾವು ಸೆಕೆಂಡ್ ಸ್ಟೆಪ್ಪಿಗೆ ಹೋದ್ವಿ ಅಂದ್ರ ಎರಡೂ ಕಡೆ ವೇರಿಯಬಲ್ ಇದ್ದಂತ ಒಂದು ಇಕ್ವೇಶನ್ ಗೆ ಹೋದ್ವಿ ಅಂದ್ರ ನಮ್ಗ ಕಲೀಲಿಕ್ಕೆ ಸ್ವಲ್ಪ ಟಫ್ ಆಗ್ತೈತಿ. ಅಂದ್ರೆ ಈಗ ನೀವು ಸಡನ್ ಆಗಿ 8th ಕ್ಲಾಸಿಗೆ ಬಂದಿಲ್ಲಲ್ಲ, ಏನಾಗ್ತೈತಿ ಹೇಳ್ರಿ, ಫಸ್ಟ್ ಸ್ಟ್ಯಾಂಡರ್ಡ್, ಅದ್ ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಅದ್ ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಅನ್ನ ಕಲ್ತಿದ್ದೀರಿ ಹೌದಾ, ಅಪ್ ಟು ಇಲ್ಲಿವರೆಗೂ ಈಗ 8th ಸ್ಟ್ಯಾಂಡರ್ಡ್ ವರೆಗೂ ಕರೆಕ್ಟ್.
ಸೊ ಅಲ್ಲಿ ಏನಾಗತ್ತೆ ನಿಮ್ಗ ಫಸ್ಟ್ ಸ್ಟ್ಯಾಂಡರ್ಡ್ ಒಳಗೆ ಓನ್ಲಿ ನೀವು ನಂಬರ್ಸ್ ಅನ್ನ ಕಲಿತಿರ್ತೀರಿ ಅಥವಾ ABCD ಅಥವಾ ಅನ್ನ ಕಲಿತಿರ್ತೀರಿ, ಹೌದಾ? ಸೊ ಅದೇ ಅಲ್ಲೇ ನಿಮಗ ಸಡನ್ ಆಗಿ ಲೀನಿಯರ್ ಇಕ್ವೇಶನ್ಸ್ ಅನ್ನ ಕಲಿಸುದಿಲ್ಲಲ್ಲ. ಯಾಕಂದ್ರೆ ಅದು ಬೇಸಿಕ್ ನಮಗ ಸ್ಟೆಪ್ ಬೈ ಸ್ಟೆಪ್ ನಾವು ಈಸಿ ಮೆಥಡ್ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಒಳಗೆ ನೋಡಿದ್ರ ಸ್ವಲ್ಪ ಈಸಿ ಕಾನ್ಸೆಪ್ಟ್ ಇರ್ತಾವು. ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅನ್ನ ಜಾಸ್ತಿ ಮಾಡ್ತಾರು. ಯಾಕಂದ್ರ ನಿಮ್ದು ಏಜ್ ಮೇಲೆ ಡಿಪೆಂಡ್ ಆಗಿರ್ತೈತಿ, ಹೌದಾ? ನಿಮ್ಮ ಏಜ್ಗೆ ಅದನ್ನ ಕಲಿಯುವಂತ ಕೆಪಾಸಿಟಿ ನಿಮ್ ಮೈಂಡಿಗೆ ಇರುವಷ್ಟು ಅದನ್ನ ಡಿಫಿಕಲ್ಟಿ ಲೆವೆಲ್ ಅನ್ನ ಜಾಸ್ತಿ ಮಾಡ್ತಾರು. ಸೊ ಈಗ ನಾನು ಸಡನ್ ಆಗಿ ಅದೇ ರೀತಿ ಸಡನ್ ಆಗಿ ಎರಡೂ ಕಡೆ ಇರ್ತಕ್ಕಂತ ವೇರಿಯಬಲ್ ಅನ್ನ ಬಿಡಿಸಿದ್ರೆ ನಿಮ್ಗ ಕಲೀಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ನಾನು ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ, ಅದು ಯಾವ ರೀತಿ ಅಂತ ಹೇಳಿ ನೋಡೋಣ, ಹೌದಾ? ಸೊ ಫಸ್ಟ್ ಐ ಕ್ಯಾನ್ ರೈಟ್ ಒನ್ ಎಕ್ಸಾಂಪಲ್, ದಟ್ ಈಸ್ ಒನ್ ಸೆಕೆಂಡ್. I write one equation for example. This is only for example. How to solve linear equation or how to find x value. Okay, in general ಆಗಿ ನೀವು ಏನಂತ ಕರಿತಿರ್ತೀರಿ, x ವ್ಯಾಲ್ಯೂ ಅನ್ನ ಕಂಡುಹಿಡಿಯೋದು, x ವ್ಯಾಲ್ಯೂ ಅನ್ನ ಕಂಡುಹಿಡಿಯೋದು ಅಂತ ಕರಿತಿರ್ತೀರಿ, ಹೌದಾ? ಸೊ 3x + 2 is equal to 8 ಅಂತ ಇದೆ, ಹೌದಾ? ಈ ಇಕ್ವೇಶನ್ ಅನ್ನ ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು? ಕರೆಕ್ಟ್. ಸೊ ಇಲ್ಲಿ ಏನಾಗತ್ತ, ಇಲ್ಲಿ ವೇರಿಯಬಲ್ಸ್ ಮತ್ತೆ ಕಾನ್ಸ್ಟೆಂಟ್ ವ್ಯಾಲ್ಯೂಗಳು ಇಲ್ಲಿ ಮಿಕ್ಸ್ ಅದಾವು, ಇಲ್ಲಿ ಇದೆ, ಹೌದಾ? ಆಮೇಲೆ ನಾನು ಈ ಸೈಡಿಗೆ ಏನಂತ ಕರಿತೇನೆ, ಇಲ್ಲಿ LHS ಅಂತ ಕರಿತೇನೆ, ಲೆಫ್ಟ್ ಹ್ಯಾಂಡ್ ಸೈಡ್. ಇದಕ್ಕೆ ನಾನು ಏನಂತ ಕರಿತೇನೆ, RHS ಅಂತ ಕರಿತೇನೆ, ಹೌದಾ? ನಮ್ಮ ಎಡಗಡೆ ಇರುವಂತಹ ಒಂದು ಬದಿ ಅಥವಾ ಇಲ್ಲಿ ನಾವು ಬಲಗಡೆ ಇರುವಂತಹ ಒಂದು ಬದಿ ಅಂತ ಇದೆ, ಹೌದಾ? ಸೊ ಇಲ್ಲಿ ಏನಾಗತ್ತ, ನಮ್ಗ ಇಲ್ಲೇ ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ ಮಿಕ್ಸ್ ಆಗಿದೆ, ಇಲ್ಲೇ ಓನ್ಲಿ ಕಾನ್ಸ್ಟೆಂಟ್ ಇದೆ. ನಮ್ಮ ಒಂದು ಏಮ್ ಏನಿದೆ, ವಿ ಹ್ಯಾವ್ ಟು ಫೈಂಡ್ ಎಕ್ಸ್ ವ್ಯಾಲ್ಯೂ. ಓಕೆ, ಸೊ ಆ ಎಕ್ಸ್ ವ್ಯಾಲ್ಯೂವನ್ನ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದನ್ನ ನಾನು ಒಂದು ಸ್ಟೆಪ್ ಅಲ್ಲಿ ತೋರಿಸ್ತೇನೆ. ನಾವು ಫಸ್ಟ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಸಪರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂಡ್ ವೇರಿಯಬಲ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ಇರೋದ ವೇರಿಯಬಲ್ ವ್ಯಾಲ್ಯೂ ಒಂದೇ ಇರೋದ್ರಿಂದ ಇದನ್ನ ಆಸ್ ಇಟ್ ಈಸ್ ಇಲ್ಲೇ ಇಟ್ಬಿಡೋಣ, ರೈಟ್? ಓಕೆ, ಸೊ ಈಸ್ ಈಕ್ವಲ್ ಟು 8 ಕೂಡ ಅದೇ RHS ಪ್ಲೇಸ್ ಒಳಗೆ ಇರ್ಲಿ, ಹೌದಾ? ಸೊ ಇಲ್ಲೇನಿದೆ ಅಲ್ಲ, ಈ 2 ಅನ್ನ ನಾನು ಈ ಕಡೆ ಕಳಿಸ್ತೇನೆ, ಹೌದಾ? ಇಲ್ಲಿ ಕಳಿಸಿದೆ ಅಂದ್ರೆ ಅದು ವೆನ್ LHS ಟು RHS ಗೆ ಅದು ಹೋಯ್ತು ಅಂದ್ರ ಅದರದ್ದು ಸೈನ್ ವಿಲ್ ಚೇಂಜ್ ಆಗ್ತೈತಿ, ಹೌದಾ? ಅಲ್ಲಿ ಏನಾಗುತ್ತ, ಸೈನ್ ಅಂದ್ರ ಇದ್ರದ್ದು ಚಿಹ್ನೆಗಳು ನಿಮಗೆ ಆಲ್ರೆಡಿ ಗೊತ್ತಿರಬಹುದು ಅನ್ಕೋತೀನಿ. ಚಿಹ್ನೆಗಳ ಒಂದು ನಿಯಮ ಅಥವಾ ರೂಲ್, ಸೈನ್ ರೂಲ್ ಗೊತ್ತಿರಬಹುದು ಅಂತ ಅನ್ಕೋತೀನಿ. ಜಸ್ಟ್ ಒಂದು ರಫ್ ಅನ್ನ ತೋರಿಸ್ತೇನೆ ನೋಡ್ರಿ. ಪ್ಲಸ್ ಇಂಟು ಹೇಳ್ಬೋದು ನಿಮಗ್ ಗೊತ್ತಿದ್ರ, ಪ್ಲಸ್ ಇಂಟು ಪ್ಲಸ್ ಏನಾಗತ್ತ, ಪ್ಲಸ್ ಇಂಟು ಪ್ಲಸ್ ಏನಾಗತ್ತ, ಪ್ಲಸ್ ಆಗತ್ತ, ರೈಟ್? ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಏನಾಗತ್ತ ಅಂದ್ರೆ ಇಲ್ಲಿ ಏನಾದವು ಸಜಾತಿಯ ಚಿಹ್ನೆಗಳಿಲ್ಲ, ವಿಜಾತಿಯ ಚಿಹ್ನೆಗಳದವು ಅಥವಾ ಆಡ್ ಸೈನ್ಸ್ ಅದಾವು, ಹೌದಾ? ಸೊ ಇಲ್ಲಿ ಮೈನಸ್ ಇಂಟು ಪ್ಲಸ್ ಏನಾಗತ್ತ, ನಮ್ಗ ಮೈನಸ್ ಇಂಟು ಪ್ಲಸ್ ಏನಾಗತ್ತ, ಮೈನಸ್ ಆಗತ್ತ, ರೈಟ್? ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಗತ್ತ, ಮೈನಸ್ ಇಂಟು ಮೈನಸ್ ಏನಾಗತ್ತ, ಪ್ಲಸ್ ಆಗತ್ತ, ಕರೆಕ್ಟ್? ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಏನಾಗತ್ತ, ಮೈನಸ್ ಅಂತ ಆಗತ್ತ ವ್ಯಾಲ್ಯೂ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಮೈನಸ್. ಇದನ್ನ ನಾವು ನೀವೇನೈತಲ್ಲ ಅಪ್ ಟು 10th ವರೆಗೂ ಈ ಒಂದು ಸೈನ್ ರೂಲ್ ಅನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಈ ಸೈನ್ ರೂಲ್ ಅನ್ನ ಮರೆತ್ರಿ ಅಂದ್ರೆ ನಿಮ್ಗ ಪ್ರಾಬ್ಲಮ್ ಅನ್ನ, ಯಾವುದೇ ಪ್ರಾಬ್ಲಮ್, ಈ ಲೀನಿಯರ್ ಇಕ್ವೇಶನ್ಸ್ ಅಂತಲ್ಲ, ಯಾವುದೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗ ಬಹಳ ಡಿಫಿಕಲ್ಟಿ ಆಗ್ತೈತಿ. ಬಟ್ ನಾವೀಗ ಏನ್ ಮಾಡ್ಬೇಕು, ಇದನ್ನ ಈ ಸೈನ್ ರೂಲ್ ಅನ್ನ ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ರೈಟ್? ಸೊ ಲೆಟ್ಸ್ ಸ್ಟಾರ್ಟ್ ಅವರ್ solving a linear equations. I hope understand this sign rule. Okay, next. So 3x is equal to 8 ಆಯ್ತು. ಸೊ ಈ ಪ್ಲಸ್ 2 ಅನ್ನ ಇಸ್ ಈಕ್ವಲ್ ಟು ಈ ಸೈಡ್ ನಾನು ಏನ್ ಮಾಡ್ತಾ ಇದ್ದೀನಿ, ಕಳಿಸ್ತಾ ಇದ್ದೀನಿ, ಹೌದಾ? ಇಸ್ ಈಕ್ವಲ್ ಟು ಈ ಸೈಡ್ ಕಳಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಏನಾಗತ್ತೆ ಹೇಳ್ರಿ, +2 ಇದೆ, ರೈಟ್?
ಸೊ ಈ +2 ಅನ್ನ ನಾನು ಈ ಸೈಡ್ ಕಳಿಸಿದೆ ಅಂತಂದ್ರ ಅಲ್ಲಿ ಏನಾಗತ್ತ, ಯಾವಾಗಿದ್ರು ಚಿಹ್ನೆಗಳು ಇಸ್ ಈಕ್ವಲ್ ಟು ಆ ಕಡೆ ಈ ಕಡೆ, ಅಥವಾ LHS ಟು RHS ಹೋಯ್ತು, ಅಥವಾ RHS ಟು LHS ಹೋಯ್ತು ಅಂದ್ರ ಅದ್ರದ್ದು ಸೈನ್ಗಳು ನಮಗ ಅಥವಾ ಚಿಹ್ನೆಗಳು ಚೇಂಜ್ ಆಗ್ತಾವ. ಹೌದಾ, ನಿಮ್ಗೂ ಗೊತ್ತಿರ್ಬೋದು, ಒಂದಿಷ್ಟು ಇಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡಿರ್ತೀರಿ. ಹೌದಾ, ಇಲ್ಲೇ ನೋಡ್ರಿ +2 ಇದ್ದದ್ ಏನಾಗತ್ತೆ ಹೇಳ್ರಿ, ನಮ್ಗಿಲ್ಲಿ ಆಟೋಮೆಟಿಕ್ಲಿ -2 ಆಗ್ಬಿಡ್ತೈತಿ. ಯಾವಾಗ ಅದು when move to from LHS to RHS or RHS to LHS. Okay, so 3x is equal to 8 minus 2 ಮಾಡಿದ್ರೆ ಎಷ್ಟಾಗತ್ತ? 8 minus 2 is 6, right? So x is equal to 6 divided by, ಇಲ್ಲಿ ಏನಾಗತ್ ನೋಡ್ರಿ, ಈಗ ಅಗೇನ್ ನಮಗ ಬರೇ ನಮಗ್ ಏನ್ ಬೇಕು ಹೇಳ್ರಿ, ಎಕ್ಸ್ ವ್ಯಾಲ್ಯೂಸ್ ಗಳು ಅಷ್ಟೇ ಬೇಕು, ರೈಟ್? ಸೊ ಎಕ್ಸ್ ವ್ಯಾಲ್ಯೂ ಇದ್ದಾಗ ನಮ್ಗೆ ಇಲ್ಲಿ 3 ಬೇಡ. ಹೌದಾ, ಈ 3 ಅನ್ನ ನಾನು ಏನ್ ಮಾಡ್ತೇನೆ, ಮತ್ತ ಅಗೇನ್ ಈ ಕಡೆ ಕಳಿಸ್ಬಿಡ್ತೇನೆ. ಈಗ ಮತ್ತೆ ನನಗೆ ಅದ್ರೊಳಗ ನಾನು ಮತ್ತೆ ಸಪ್ರೇಟ್, ವಿ ಹ್ಯಾವ್ ಟು ಸಪ್ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಮತ್ತೆ ವೇರಿಯಬಲ್ ವ್ಯಾಲ್ಯೂ ಅಂತ ಹೇಳಿ, ರೈಟ್? ಸೊ ಈ 3 ಅನ್ನ ನಾನು ಏನ್ ಮಾಡ್ತೇನೆ, ಈ ಸೈಡ್ ಕಳಿಸ್ತೇನೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ವೆನ್ ಯು ಮೂವ್ ಟು ಫ್ರಮ್ LHS ಟು RHS ದೇರ್ ಸೈನ್ ವಿಲ್ ಬಿ ಚೇಂಜ್. ಓಕೆ, ಸೊ ಇಲ್ಲಿ ಏನಾಗಿದೆ, ಇವಾಗ ಏನ್ ಮಾಡಿದ್ರಿ, ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು, ಮೈನಸ್ ಇದ್ದಿದ್ದು ಪ್ಲಸ್ ಆಯ್ತು ಅಂತ ಗೊತ್ತು. ಬಟ್ ಇದು ಯಾವ ಸ್ಥಾನದೊಳಗಿದೆ, ಇದು ಈ 3 ಅನ್ನೋದು ಯಾವ ಸ್ಥಾನದೊಳಗಿದೆ ಹೇಳ್ರಿ, ಮಲ್ಟಿಪ್ಲಿಕೇಶನ್ ಸ್ಥಾನದೊಳಗಿದೆ. ಹೌದಾ, ಸೊ ಈ ಮಲ್ಟಿಪ್ಲಿಕೇಶನ್ ಮೀನ್ಸ್ ಇಲ್ಲಿ ಏನಾಗತ್ತ, ಇದು ಮಲ್ಟಿಪ್ಲಿಕೇಶನ್ ಪ್ಲೇಸ್ ಒಳಗಿದ್ದು ಇಸ್ ಈಕ್ವಲ್ ಟು ಆ ಕಡೆ ಹೋಯ್ತಂದ್ರ ಭಾಗಾಕಾರ, ಡಿವೈಡ್ ಅದ್ರದ್ದು ಸ್ಥಾನದೊಳಗ್ ಬರ್ತೈತದ. ಓಕೆ, ಸೊ ಇಲ್ಲಿ 3 ಇದ್ದದ್ದು ಏನಾಗ್ಬಿಡ್ತು ನಮಗಿಲ್ಲಿ, ಅಗೇನ್ ಇಲ್ಲೇ ಕೆಳಗೆ 3 ಬಂತು. ಈ 3 ಅಂದ್ರೆ ನಿಮಗೆ ಒಂದ್ ಸ್ವಲ್ಪ ಅಂಡರ್ಸ್ಟುಡ್, ಅದು ಭಾಗಾಕಾರದ ಒಂದು ಪ್ಲೇಸ್ ಅಂತ ಹೇಳಿ. ಹೌದಾ, ಸೊ ಈಗ ಏನಾಯ್ತು, 3 1 ಜಾ 3 2 ಜಾ, ಸೊ ದೇರ್ ಫೋರ್ x ಈಕ್ವಲ್ ಟು 2 ಅಂತ ನಮ್ಗೆ ಕನ್ಫರ್ಮ್ ಆಯ್ತು. ಈ ರೀತಿ ನಾವು ಒಂದು ಲೀನಿಯರ್ ಇಕ್ವೇಶನ್ಸ್ ಅನ್ನ ಒಂದು ಸೈಡ್ ವೇರಿಯಬಲ್ ಇದ್ದಾಗ, ಒಂದೇ ಒಂದ್ ಸೈಡ್ ವೇರಿಯಬಲ್ ಇದ್ದಾಗ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಆ ರೀತಿ ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿಯಬಹುದು. ಹೌದಾ, ಸ್ವಲ್ಪ ಈ ಬೇಸಿಕ್ ಅನ್ನ ಬಿಡಿಸೋದು ನಿಮಗ ಗೊತ್ತಾಯ್ತು ಅಂದ್ರ ನಿಮ್ಮ ಬುಕ್ ಒಳಗಿರ್ತಕ್ಕಂಥ ಟಾಪಿಕ್ ಅನ್ನ ನೀವು ಈಸಿಯಾಗಿ ಬಿಡಿಸ್ಬೋದು, ರೈಟ್? ಸೊ ಈಗ ಮತ್ತೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೋಗೋಣ, ರೈಟ್? ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಸೊ ಇನ್ನೊಂದು ಎಕ್ಸಾಂಪಲ್ ಯಾವ್ದಂತಂದ್ರ, ಇದನ್ನ ನೋಡ್ರಿ, ಎಕ್ಸ್, ಹೌದಾ, ಎಕ್ಸ್ -2 ಅಂತ ಇದೆ, ರೈಟ್? ಇಸ್ ಈಕ್ವಲ್ ಟು 4. ಸೊ ಇದು ಬಹಳ ಸಿಂಪಲ್, ನೀವು ಟ್ರೈ ಮಾಡ್ರಿ ನೋಡೋಣ. ಎಕ್ಸ್ -2 ಇಸ್ ಈಕ್ವಲ್ ಟು 4 ಇದೆ. ವಿ ಹ್ಯಾವ್ ಟು ಫೈಂಡ್ ಹಿಯರ್ ಎಕ್ಸ್ ವ್ಯಾಲ್ಯೂ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಅನ್ನ ಕಂಡುಹಿಡಿರಿ ನೋಡೋಣ. ಭಾರಿ ಈಸಿ ಇದೆ ಇಕ್ವೇಶನ್ಸ್, ಯಾವ ರೀತಿ ಕಂಡುಹಿಡಿಬಹುದು ಅಂತ ಸ್ವಲ್ಪ ಟ್ರೈ ಮಾಡ್ರಿ. ಎಕ್ಸ್ -2 ಇಸ್ ಈಕ್ವಲ್ ಟು 4 ಅಂತ ಇದೆ, ರೈಟ್? ಸೊ ಇಲ್ಲಿ ಏನಾಗತ್ತ ನಮಗ, ಟ್ರೈ ಮಾಡ್ರಿ ನೋಡೋಣ, ಒಂದೇ ನಿಮಿಷ. ಹೌದಾ, ಸ್ವಲ್ಪ ಟ್ರೈ ಮಾಡ್ರಿ. ಎಕ್ಸ್ -2 ಇಸ್ ಈಕ್ವಲ್ ಟು 4 ಅಂತ ಇದೆ. ನಾನು ನಿಮಗ ಅವಾಗ ಹೇಳಿದ್ದೆ, ನಾನು ಈ ಒಂದು ಇಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ, ಹೌದಾ, ಸೊ ಅಲ್ಲಿ ಏನಾಗತ್ತೆ, ನಮ್ದ ವೇರಿಯಬಲ್ಸ್ ಗಳನ್ನ ಒಂದ್ ಸೈಡ್ ಮಾಡ್ಬೇಕು, ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಒಂದ್ ಸೈಡ್ ಮಾಡ್ಬೇಕು. ಹೌದಾ, ಇಲ್ಲಿ ಇನ್ನೊಂದು ಏನಂದ್ರೆ, ನಮಗ ಅದರದ ಪ್ಲಸ್ ವೇರಿಯಬಲ್ ಪ್ಲಸ್ ಇತ್ತಪ್ಪ ಅಂದ್ರೆ ಅದನ್ನ ಸುಮ್ನೆ ನಾವು ಆ ಕಡೆ ಈ ಕಡೆ ಚೇಂಜ್ ಮಾಡುವಂತ ರಿಸ್ಕ್ ತಗೊಳ್ಳೋದು ಬೇಡ. ಹೌದಾ, ಸೊ ಇದೇನಾಗತ್ತ, ಎಕ್ಸ್ ಇಲ್ಲೇ ಇರ್ಲಿ, ರೈಟ್? ಸೊ ಇಸ್ ಈಕ್ವಲ್ ಟು 4, ಕರೆಕ್ಟ್? ಹೌದಾ, ಈಗ ಸೇಮ್ ಹಿಂದಿನ ಒಂದು ಇದನ್ನ ಎಕ್ಸಾಂಪಲ್ ಅನ್ನ ನೋಡ್ರಿ, ಅಲ್ಲಿ -2 ಇದ್ದಿದ್ದನ್ನ ಈ ಸೈಡ್ ತಗೊಂಡ್ ಬರ್ರಿ. ಈ ಸೈಡ್ ಮೀನ್ಸ್ ಇಸ್ ಈಕ್ವಲ್ ಟು ಈ ಕಡೆ, ಅಥವಾ LHS ಇಂದ RHS ಸೈಡ್ ಅದನ್ನ ತಗೊಂಡ್ ಬರ್ರಿ. ಸೊ -2 ಇದ್ದದ್ದು ಏನಾಗತ್ ನಮ್ಗ, +2 ಅಂತ ಆಗತ್ತ, ರೈಟ್? ಸೊ ಎಕ್ಸ್ ಇಸ್ ಈಕ್ವಲ್ ಟು 4 + 2 is how much? 4 + 2 is 6, right? Okay, so this is our x value. So x equal to 6 ಅಂತ ಬಂತು, ರೈಟ್? ಸೊ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು ನಾವು. ಇನ್ನೊಂದು ಎಕ್ಸಾಂಪಲ್ ಯಾವ ರೀತಿ ಅಂದ್ರ, ಫಾರ್ ಎಕ್ಸಾಂಪಲ್ 5x is equal to 25 ಅಂತ ಬರೀತೇನೆ ನಾನು. ಹೌದಾ, ಇದು ಥರ್ಡ್ ಒನ್, ಇದು ಕರೆಕ್ಟ್? ಸ್ವಲ್ಪ ನಿಮಗ ಪ್ರಾಕ್ಟೀಸ್ ಆಗ್ಲಿ ಅನ್ನೋದಕ್ಕ ಯಾವ್ಯಾವ ಟೈಪ್, ಈಗ 2 ಟೈಪ್ ಮೈನಸ್ ಮತ್ತ ಪ್ಲಸ್ ಇದ್ದಂಥದನ್ನ ನಾನು ಕಲಿಸಿದೆ. ಓಕೆ, ಸೊ ಈಗ
5x ಇಸ್ ಈಕ್ವಲ್ ಟು 25 ಅಂತ ಇದೆ. ನನಗೆ ಈಗ ಏನ್ ಮಾಡ್ಬೇಕು, ನಾನು ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಎಕ್ಸ್ ವ್ಯಾಲ್ಯೂವನ್ನ ಕಂಡುಹಿಡಿಬೇಕು. ಹೌದಾ? ಸೊ ಈಗ ಆಲ್ರೆಡಿ ನೀವು ಈ ಒಂದು ಎರಡು ಪ್ರಾಬ್ಲಮ್ಸ್ ಒಳಗೆ ಏನ್ ಮಾಡಿದ್ರಿ, ಮೈನಸ್ ಇದ್ದಿದ್ದು ಪ್ಲಸ್ ಆಯ್ತು ಮೇಡಮ್, ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು ಅನ್ನೋದಂತದ ನೋಡಿದ್ರಿ. ಓಕೆ, ಸೊ ಹಿಯರ್ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಯಾವುದೇ ಪ್ಲಸ್ ವ್ಯಾಲ್ಯೂ ಇಲ್ಲ, ಮೈನಸ್ ವ್ಯಾಲ್ಯೂ ಇಲ್ಲ, ಓನ್ಲಿ ದಿಸ್ ಇಸ್ ದ ವೇರಿಯಬಲ್ ವ್ಯಾಲ್ಯೂ ವಿತ್ ಕೋಎಫಿಷಿಯಂಟ್, ಕಾನ್ಸ್ಟೆಂಟ್ ಕೋಎಫಿಷಿಯಂಟ್. ಓಕೆ, ಸೊ ಇಲ್ಲಿ ಏನಾಗತ್ತೆ, ನನಗೀಗ ನನಗೇನ್ ಬೇಕು, ಓನ್ಲಿ ಎಕ್ಸ್ ವ್ಯಾಲ್ಯೂ ಅಷ್ಟೇ ಬೇಕು. ಕರೆಕ್ಟ್, ಎಕ್ಸ್ ವ್ಯಾಲ್ಯೂ ಅನ್ನ ಕಂಡು ಹಿಡಿತಾ ಇದ್ದೀವಿ. ಸೊ ಎಕ್ಸ್ keep here, right? So 25 as it is. ಸೊ ಇಲ್ಲಿ ಏನಾಗಿದೆ, ನಿಮ್ಗೆ ಹಿಂದಿನ ಒಂದು ಪ್ರಾಬ್ಲಮ್ ಒಳಗೆ ನಾನು ಹೇಳಿದ್ದೆ. ಸೊ ಈ 5 ಅನ್ನೋದು ಏನಾಗಿದೆ, ಯಾವ ಪ್ಲೇಸ್ ಒಳಗಿದೆ ಇದು 5 ಅನ್ನೋದು, ನಮ್ಗೆ 5 ಅನ್ನೋದು ಮಲ್ಟಿಪ್ಲಿಕೇಶನ್ ಪ್ಲೇಸ್ ಒಳಗಿದೆ, ಅಂದ್ರೆ ಗುಣಾಕಾರದ ಒಂದು ಸ್ಥಾನದೊಳಗಿದೆ. ಅದನ್ನ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಈಗ ಈ ಕಡೆ ಕಳ್ಸಿದ್ವಿ. ನನಗೀಗ ಎಕ್ಸ್ ವ್ಯಾಲ್ಯೂ ಅಷ್ಟೇ ಕಂಡು ಹಿಡಿಬೇಕು. ಅವ್ರು ಹೇಳಿದ್ ನಮಗ 5x ಅನ್ನ ಕಂಡು ಹಿಡಿ ಅಂತ ಹೇಳಿಲ್ಲ. ನನಗ್ ಬೇಕಾಗಿದ್ದು ಬರೀ ಎಕ್ಸ್ ವ್ಯಾಲ್ಯೂ ಅಷ್ಟೇ ಬೇಕು, ರೈಟ್? ಸೊ ಈ ಎಕ್ಸ್ ವ್ಯಾಲ್ಯೂ ಬೇಕಂದಾಗ ಇಲ್ಲಿ ಏನಾಗತ್ತೆ, ನಮ್ಗ ಈ 5 ಅನ್ನ ನಾನು ಈ ಸೈಡ್ ತಗೊಂಡ್ ಬರ್ತೀನಿ, ರೈಟ್? ಯಾಕೆ ಚೇಂಜ್ ಆಯ್ತು ಹೇಳ್ರಿ, ಅದು ಇಸ್ ಈಕ್ವಲ್ ಟು ಆ ಕಡೆ ಈ ಕಡೆ ಹೋಯ್ತು ಅಂದ್ರ ದೇರ್ ಸೈನ್ ವಿಲ್ ಬಿ ಚೇಂಜ್. ಮೈನಸ್ ಇದ್ದಿದ್ದು ಪ್ಲಸ್ ಆಯ್ತು, ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು, ಇಂಟು ಇದ್ದಿದ್ದು ಭಾಗಾಕಾರ, ಭಾಗಾಕಾರ ಇದ್ದಿದ್ದು ಇಂಟು ಆಗತ್ತ. ಸೊ ಈಗ ಇಲ್ಲಿ ಇಂಟು ಇರೋದ್ರಿಂದ ಇದು ಅಗೇನ್ ನಮಗ ಭಾಗಾಕಾರದ ಒಂದು ಸ್ಥಾನದೊಳಗ್ ಬಂತು. ಇದಕ್ ನಾನು 5 1 5 5 ಸೊ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಹೇಳಿದೆ, ರೈಟ್? ಈ ರೀತಿ ನಾವು, ಹೌದಾ? ಸೊ ಸ್ವಲ್ಪ ನೀವು ಈ ರೀತಿ ಒಂದು ಯಾವುದೇ ಒಂದು ಇಕ್ವೇಶನ್ ಅನ್ನ, ಅಥವಾ ಮೇನ್ಲಿ ಮ್ಯಾಥ್ಸ್ ಒಳಗೆ ಏನಾಗತ್ತ, ಸ್ವಲ್ಪ ಆನ್ಸರ್ ಬಂದಿರೋದನ್ನ ಲಾಸ್ಟ್ ಈ ರೀತಿ ಬಾಕ್ಸ್ ಹಾಕಿದ್ರ ನಿಮ್ಮ ಪೇಪರು ನೀಟ್ ಅನಿಸ್ತೈತಿ, ನೋಡ್ಲಿಕ್ಕೆ ನೀಟ್ ಅಂತ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಆಮೇಲೆ ಸ್ಟೆಪ್ ವೈಸ್ ಸ್ಟೆಪ್ ನಿಮ್ಗ ಎಕ್ಸಾಮ್ ಒಳಗ ಕರೆಕ್ಟ್ ಆಗಿ ನೀಟ್ ಆಗಿ ಮಾರ್ಕ್ಸ್ ಅನ್ನ ತೆಗಿಲಿಕ್ಕೆ ಅನುಕೂಲ ಆಗ್ತೈತಿ. ಸ್ವಲ್ಪ ಆನ್ಸರ್ ಬಂದಿದ್ದನ್ನ ಈ ರೀತಿ ಬಾಕ್ಸ್ ಒಳಗೆ ಹಾಕಿ ಹೈಲೈಟ್ ಮಾಡೋದ್ರಿಂದ ನಿಮ್ಮ ನೋಟ್ಸ್ ಇರ್ಬೋದು ಅಥವಾ ನಿಮ್ಮ ಪೇಪರ್ಸ್ ಇರ್ಬೋದು ನೀಟಾಗಿ ಕಾಣಿಸ್ತೈತಿ. ಹೌದಾ? ಇದು ಆಕ್ಚುಲಿ ನಿಮ್ಗ ಬಹಳ ಹೆಲ್ಪ್ ಆಗೋದು ಎಲ್ಲ 10th ಬೋರ್ಡ್ ಎಕ್ಸಾಮ್ ಒಳಗ ಸ್ವಲ್ಪ ನಿಮ್ಮ ಪೇಪರ್ ಫುಲ್ಲಿ ನೀಟ್ ಆಗಿತ್ತು ಅಂದ್ರ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಆಗೈತಂದ್ರು ಮಾರ್ಕ್ಸ್ ಕೊಡ್ಲಿಕ್ಕೆ ಅವ್ರಿಗೆ ಇದು ಅನಿಸ್ತೈತಿ. ಹೌದಾ? ಸೊ ನೀವೆಲ್ಲ ಕಚ್ಚಿ ಬರ್ದಿದ್ರಿ ಅಂತಂದ್ರ ಅಲ್ಲೇ ನಿಮ್ಗ ಮಾರ್ಕ್ಸ್, ನೀವು ಕರೆಕ್ಟ್ ಆನ್ಸರ್ ಬರ್ದಿದ್ರು ಒಂದೊಂದ್ಸಲ 1 ಮಾರ್ಕ್ಸ್ ಕೊಡ್ಲಿಕ್ಕೂ ಅವರು ಹಿಂದ ಮುಂದೆ ನೋಡುವಂತ ಸಿಚುವೇಶನ್ ಬರ್ತೈತಿ. ಹೌದಾ? ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವುದೇ ಒಂದು ಇಕ್ವೇಶನ್ ಅನ್ನ ಅಥವಾ ಏನ್ ಯಾವುದೇ ಒಂದು ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಸಬ್ಜೆಕ್ಟ್ ಇಂದ ಇರ್ಬೋದು, ಆಲ್ಮೋಸ್ಟ್ ಹ್ಯಾಂಡ್ ರೈಟಿಂಗ್ ಶುದ್ಧ ಇಟ್ಕೊಂಡು ನೀಟಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಈಗ ನಾವು ಪ್ಲಸ್ ಇದ್ದಿದ್ ನೋಡಿದ್ವಿ, ಮೈನಸ್ ಇದ್ದಿದ್ ನೋಡಿದ್ವಿ, ಈಗ ಆಮೇಲೆ ಮಲ್ಟಿಪ್ಲೈ ಇದ್ದಿದ್ ಕೂಡ ನೋಡಿದ್ವಿ. ಓಕೆ, ಸೊ ಈಗ ನೆಕ್ಸ್ಟ್ ಇನ್ನೊಂದು ಯಾವ ಎಕ್ಸಾಂಪಲ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ಈಗ ಯಾವ ಎಕ್ಸಾಂಪಲ್ ಅಂತಂದ್ರೆ 3 by 1 second. So x divided by 2 is equal to 6 ಅಂತ ಬರೆದೆ ನಾನು. ಹೌದಾ? ಈಗ ಏನಾಯ್ತು, ಇದು ಮಲ್ಟಿಪ್ಲೈ ಪ್ಲೇಸ್ ಒಳಗೆ, ಸಾರಿ ಡಿವಿಷನ್ ಪ್ಲೇಸ್ ಒಳಗೆ ಬಂದ್ಬಿಡ್ತು. ಈ ರೀತಿ ಇಕ್ವೇಶನ್ ಗಳಿದ್ದಾಗ ನನಗೇನಾಗ್ಬೇಕು, ಈಗ ಎಕ್ಸ್ ವ್ಯಾಲ್ಯೂವನ್ನ ನಾನು ಕಂಡುಹಿಡಿಬೇಕು. ಸೊ ಎಕ್ಸ್ ಈಕ್ವಲ್ ಟು, ಈಗ ಏನಾಯ್ತು, ಇದು ಯಾವ ಪ್ಲೇಸ್ ಒಳಗಿದೆ ಸ್ವಲ್ಪ ಹೇಳ್ರಿ ನನಗ. ಭಾಗಾಕಾರದ ಒಂದು ಪ್ಲೇಸ್ ಒಳಗಿದೆ. ಇಟ್ ಈಸ್ ಇನ್ ಡಿವಿಷನ್ ಪ್ಲೇಸ್. ಓಕೆ, ಸೊ ಈಗ ನಾನು ಈ 2 ಅನ್ನ ಈ ಇಸ್ ಈಕ್ವಲ್ ಟು ಈ ಕಡೆ ಮೂವ್ ಮಾಡ್ತಾ ಇದ್ದೀನಿ ಅಂದ್ರ ಅದರದ ಸೈನ್ ಏನಾಗತ್ತ, ನಮಗ ಚೇಂಜ್ ಆಗ್ತೈತಿ. ಸೊ ಇಲ್ಲಿ ಏನಾಗತ್ತ, ಇದು ಡಿವಿಷನ್ ಇದ್ದಿದ್ದು ಈ ಸೈಡ್ ಹೋಯ್ತಂದ್ರ ಮಲ್ಟಿಪ್ಲೈ ಆಗತ್ತ. ಸೊ 6 into 2 ಅಂತ ಆಗತ್ತ, ರೈಟ್? ಸೊ ಎಕ್ಸ್ ಇಸ್ ಈಕ್ವಲ್ ಟು 6 into 2 ಎಷ್ಟಾಯ್ತು, 6 into 2 12 ಅಂತ ಆಯ್ತು. ಸೊ ಎಕ್ಸ್ ವ್ಯಾಲ್ಯೂ ನಮ್ಗೆ ಏನ್ ಬಂತು, 12 ಬಂತು. ಕರೆಕ್ಟ್? I hope understand all of these equations having only one side variable. Okay, so ಇದನ್ನ ಕಲಿತ್ರಿ ಅಂದ್ರೆ ನಿಮ್ಮ ನೆಕ್ಸ್ಟ್ ಟಾಪಿಕ್ ಇರುವಂತಹ ಅದನ್ನೇ ಸೊಲ್ಯೂಷನ್ಸ್ ಗಳನ್ನ ನಿಮ್ಗೆ ಕಂಡು ಹಿಡಿಲಿಕ್ಕೆ ಈಸಿ ಆಗ್ತೈತಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇವನೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಅಥವಾ ಈ ಒಂದು ಸೈನ್ ರೂಲ್ ಅನ್ನ ನಿಮ್ಗೆ ಹೇಳ್ಕೊಟ್ಟೆ. ಅರ್ಥ ಆಯ್ತಾ? ಸೊ ಇದ್ರ ಮೇಲೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳು ನಮ್ಗ ಸಿಮ್ಯುಲೇಷನ್ ಒಳಗದಾವು. ಸ್ವಲ್ಪ ನೀವು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಇಲ್ಲ ಅಂದ್ರೆ ನಾನು ಸಾಲ್ವ್ ಮಾಡ್ತೇನೆ, ಡೋಂಟ್ ವರಿ. ಓಕೆ, ಸೊ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ ಅಂದ್ರೆ ನಿಮ್ಗ
ಪ್ರಾಕ್ಟೀಸ್ ಆಕೈತಿ. ಇದು ಪ್ರಾಕ್ಟೀಸ್ ಆಯ್ತಂದ್ರ ನಾವು ನೆಕ್ಸ್ಟ್ ಎರಡೂ ಸೈಡ್ LHS ಮತ್ತು RHS ಸೈಡ್ ವೇರಿಯೇಬಲ್ ಇರ್ತಕ್ಕಂಥ ಒಂದು ಸೊಲ್ಯೂಷನ್ಸ್ ಇಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡೋಣಂತ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಸಿಮ್ಯುಲೇಷನ್. ಓಕೆ, ಕರೆಕ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ, ಇಕ್ವೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ ಅವ್ರು, ಹೌದಾ? ಸೊ ಅಲ್ಲೇ 7x + 5 = 54, 6x + 5 = 47 ಅಂತ ಇದಾವು. ಅದ್ರ ಕೆಳಗ್ ನಮ್ಗೆ ಇಲ್ಲಿ ಏನಾಗಿದಾವು, ಆನ್ಸರ್ ಇದಾವ್, ಹೌದಾ? ಸೊ ಈ ಆನ್ಸರ್ ಇದ್ದಾಗ ನಾವ್ ಇದನ್ನ ಸಾಲ್ವ್ ಮಾಡಿ ಈ ಆನ್ಸರ್ ಎಲ್ಲೆಲ್ಲಿದೆ ಅಲ್ಲೇ ಈ ಬಾಕ್ಸ್ ಗಳನ್ನ ತಂದ ಕೂಡಿಸ್ಬೇಕು, ಹೌದಾ? ಒನ್ ಬೈ ಒನ್ ನಾವು ಏನ್ ಮಾಡೋಣ, ಟ್ರೈ ಮಾಡೋಣ, ಹೌದಾ? ಫಸ್ಟ್ ಕ್ವಶನ್ ಗೆ ಆನ್ಸರ್ ಏನಿರ್ಬಹುದು, ನೀವು ನಿಮ್ ಬುಕ್ ಒಳಗ ಅದನ್ನ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಹೇಳ್ರಿ, ನಾನು ಮಾಡ್ತೇನೆ. ಓಕೆ, ಸೊ ಎಷ್ಟಾಗತ್ ನೋಡ್ರಿ, ಫಸ್ಟ್ ಒನ್ ಇಲ್ಲೇ ನಾನು ನಂದು ಬೋರ್ಡ್ ಮೇಲೆನು ಸಾಲ್ವ್ ಮಾಡ್ತಾ ಇರ್ತೀನಿ, ನೀವು ನೋಡ್ಬಹುದು. ಫಸ್ಟ್ ಒನ್ ಏನಿದೆ, 7x + 5 = 54 ಅಂತ ಇದೆ, ರೈಟ್? ಸೊ ಈಗ ನಾನು ಏನ್ ಮಾಡ್ತೀನಿ, 7x = 54, ರೈಟ್? ಇದು ಪ್ಲಸ್ ಇದ್ದದ್ದು ಈ ಸೈಡ್ ಬಂತಂದ್ರೆ ಏನಾಯ್ತು, 5 ಆಯ್ತು, -5 ಆಯ್ತು. ಸೊ 7x = 54 - 5, 54 - 5 ಎಷ್ಟಾಯ್ತು, 49 ಆಯ್ತು. therefore x = 49. ಸ್ವಲ್ಪ ನಾನು ಬೇಗ ಮಾಡ್ತಾ ಇರ್ತೀನಿ, ಯಾಕಂದ್ರೆ ಇದು ಅಲ್ಲೇ ನಾವೇನ್ ಮಾಡ್ಬೇಕು, ಬಾಕ್ಸ್ ಒಳಗ್ ಹಾಕ್ಬೇಕು. ಆಲ್ರೆಡಿ ನೀವು ಅದರ ಬಗ್ಗೆ ಕಲ್ತಿರಿ, ಹೌದಾ? ಸೊ 7x = 49 ಇದ್ದಾಗ therefore x = 49 / 7. ಯಾಕಂದ್ರೆ ಇದು ಮಲ್ಟಿಪ್ಲಿಕೇಶನ್ ಪ್ಲೇಸ್ ಒಳಗಿದ್ದು ನಮ್ಗೆ ಎಲ್ಲಿ ಬಂತು, ಕೆಳಗಿಲ್ಲೇ ಡಿವಿಷನ್ ಪ್ಲೇಸ್ ಒಳಗ್ ಬಂತು. 7 × 1 = 7, 7 × 7 = 49. ಸೊ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ 7 ಇದ್ದಂತ ಬಾಕ್ಸ್ ಎಲ್ಲಿದೆ ನೋಡ್ರಿ, 7 ಇದ್ದಂತ ಬಾಕ್ಸು ಇಲ್ಲಿದೆ. ಇದನ್ನ ನಾನೇನ್ ಮಾಡ್ತೇನೆ, ಈ ರೀತಿ ತಂದು ಈ ಬಾಕ್ಸ್ ಒಳಗ ಹಾಕ್ತೇನೆ, ಕರೆಕ್ಟ್? ಅರ್ಥ ಆಯ್ತು ಇದು? ನೆಕ್ಸ್ಟ್ ನೀವು ನನ್ನ ಜೊತೆಗೆ ಸಾಲ್ವ್ ಮಾಡ್ತಾ ಇರ್ಬೇಕು, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಈ ರೀತಿಯ ಪ್ರಾಬ್ಲಮ್ಸ್ ಗಳನ್ನ ನಾನು ಹೇಳ್ಕೊಟ್ಟಾಗಿದೆ, ಹೌದಾ? ಸೊ ನೆಕ್ಸ್ಟ್ 6x + 5, ಕರೆಕ್ಟ್, = 47 ಅಂತ ಇದೆ, ರೈಟ್? ಸೊ 6x = 47. this +5 goes to this side. which side? RHS side. okay, so +5 ಹೋಗಿ -5 ಆಯ್ತು. ಸೊ ಎಷ್ಟಾಯ್ತು, 6x = 47 - 5 ಎಷ್ಟಾಯ್ತು, 47 - 5 is 42, right? 42. ಸೊ x = 42 ಡಿವೈಡೆಡ್ ಬೈ ಈ 6 ಏನಾಯ್ತು ನಮ್ಗ ಕೆಳಗ್ ಬರ್ತೈತಿ, ಹೌದಾ? 6 ಎಷ್ಟ್ಲೆ 42, 6 ಎಷ್ಟ್ಲೆ 42, 6 × 1 = 6, 7 × ಅಥವಾ 6 × 7 = 42. x = 7 ಅಂತ ಬಂತು, x = 7 ಅಂತ ಬಂತು. ಅಗೇನ್ ನಮ್ಗೆ ಆನ್ಸರ್ ಏನ್ ಬಂತು, x = 7 ಅಂತ ಬಂದಾಗ ನಾನು ಇದನ್ನ ಇಲ್ಲೇ ಹಾಕ್ತೇನೆ. ಬರ್ತಾ ಇಲ್ಲ, ಓಕೆ, ಕರೆಕ್ಟ್. ನೆಕ್ಸ್ಟ್ ಅಲ್ಲೇ ಬಂತು ನೋಡ್ರಿ, 8 + ಮತ್ತೊಂದು ಬಾಕ್ಸ್ ಬಂತು ನಮ್ಗ, ಹೌದಾ? ಸ್ವಲ್ಪ ಇವನ್ ಎಕ್ಸಾಂಪಲ್ಸ್ ಗಳನ್ನ ನೀವು ರಿಹರ್ಸಲ್ ಮಾಡಿದ್ರ ಅಥವಾ ಪ್ರಾಕ್ಟೀಸ್ ಮಾಡಿದ್ರ ನಿಮ್ಗ ನೆಕ್ಸ್ಟ್ ಸ್ಟೆಪ್ ನಿಮಗ್ ಕಲೀಲಿಕ್ಕೆ ಈಸಿ ಆಗ್ತೈತಿ, ಹೌದಾ? ಸೊ ಇಲ್ಲಿ ನೋಡ್ರಿ, 8 + 6x = 26 ಅಂತ ಇದೆ, ರೈಟ್? ಸೊ 6x as it is, 26 also as it is. ಓನ್ಲಿ ನಾವಿಲ್ಲೇ ಈ 8 ಚೇಂಜ್ ಮಾಡ್ಬೇಕು, ಹೌದಾ? ಈ +8 ಇದ್ದದನ್ನ ಈ ಸೈಡ್ ಅಂದ್ರ LHS ದಿಂದ RHS ಸೈಡ್ ಇದನ್ ಮಾಡಿದಾಗ, ಮೂವ್ ಮಾಡಿದಾಗ ಅದು ಅದ್ರದ್ದು ಏನಾಗತ್ತ, ಏನ್ ಚೇಂಜ್ ಆಗತ್ತ ಹೇಳ್ರಿ ನೋಡೋಣ. ಏನ್ ಚೇಂಜ್ ಆಗತ್ತ, ಸೈನ್ ವಿಲ್ ಬಿ ಚೇಂಜ್. ಸೊ +8 to -8, right? So 6x = 26 - 8 ಎಷ್ಟಾಗತ್ ನೋಡ್ರಿ, 26 - 8 is 18, right? ಕರೆಕ್ಟಾ? ಓಕೆ, ಸೊ x = 18
ಡಿವೈಡೆಡ್ ಬೈ ಈ 6 ಅನ್ನ ಈ ಕಡೆ ಬರ್ತೈತಿ. ಈಗ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರ್ಬೋದು ಇವ್ ಸ್ಟೆಪ್ಸ್ ಯಾಕೆ ಬರ್ತಾವ ಅಂತ ಹೇಳಿ, ಹೌದಾ? ಸೊ 6 1 ಜಾ 6 3 ಜಾ ಅಂದ್ರ 6 ಒಂದ್ಲೆ 6 ಮೂರ್ಲೆ. ಸೊ ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 3 ಅಂತ ನಮಗ ಆನ್ಸರ್ ಬಂತು. ಕರೆಕ್ಟ್. ಸೊ ಈಗ ನಾನೇನ್ ಮಾಡ್ತೀನಿ, ಎಕ್ಸ್ ಈಕ್ವಲ್ ಟು 3 ಅನ್ನುವಂಥ ಬಾಕ್ಸ್ ಇಲ್ಲಿದೆ ನಮಗೆ, ರೈಟ್? ಸೊ ಈ ಬಾಕ್ಸ್ ಅನ್ನ ತಂದು ನಾನು ಇಲ್ಲಿಡ್ತೀನಿ. ಕರೆಕ್ಟ್, ರೈಟ್. ನೆಕ್ಸ್ಟ್ ಮತ್ತೆ ಬಂತು ನೋಡ್ರಿ ಇಲ್ಲಿ 6x ಪ್ಲಸ್ 9 ಇಸ್ ಈಕ್ವಲ್ ಟು 75 ಅಂತ ಇದೆ, ರೈಟ್? ಸೊ ಎಷ್ಟಾಗತ್ತೆ ನೋಡ್ರಿ ಇದು 6x ಪ್ಲಸ್ 9 ಇಸ್ ಈಕ್ವಲ್ ಟು 75 ಅಂತ ಇದೆ, ಕರೆಕ್ಟ್? ಸೊ 6x ಇಸ್ ಈಕ್ವಲ್ ಟು 75 ಪ್ಲಸ್ 9 ಹೋಗಿ ಏನಾಗತ್ತಾ -9 ಆಗತ್ತಾ. ಸೊ 6x ಇಸ್ ಈಕ್ವಲ್ ಟು 75 ಮೈನಸ್ 9 ಎಷ್ಟಾಗತ್ತೆ ನೋಡ್ರಿ, 75 ಮೈನಸ್ 9 ಎಷ್ಟಾಗತ್ತ, 75 ಮೈನಸ್ 9 ಎಷ್ಟಾಗತ್ ನೋಡ್ರಿ, 75 66 ರೈಟ್? 66 ಅಲ್ಲ, ಕರೆಕ್ಟ್ 66 ಅಂದ್ರ 15ರೊಳಗೆ 9 ಹೋಯ್ತಂದ್ರ 6 ಬಂತು. ಮತ್ತೆ ಇಲ್ಲಿ ನಮ್ಗೆ ಏನಾಯ್ತು 66 ಕರೆಕ್ಟ್ ಬಂತು. ಸೊ ಇಲ್ಲಿ ಏನಾಗತ್ತ, ಎಕ್ಸ್ ಇಸ್ ಈಕ್ವಲ್ ಟು 66 ಡಿವೈಡೆಡ್ ಬೈ 6, ಯಾಕಂದ್ರೆ ಈ 6 ನಮಗ ಇಲ್ಲಿ ಬಂತು. ಸೊ 6 1 ಜಾ 6 1 1, ಹೌದಾ? ಈಗ ನಮಗ 6 ಮಗ್ಗೆ 60 ಅಷ್ಟೇ ಇದೆ, 66 ಇಲ್ರಿ ಮೇಡಮ್ ಅಂತ ಹೇಳ್ಬೋದು. ಬಟ್ ಇದನ್ನ ನಾವು ಭಾಗಾಕಾರ ಮಾಡಬಹುದು. 6 1 ಜಾ 6 1 ಜಾ, ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 11 ಅಂತ ಇದೆ, ರೈಟ್? ಎಕ್ಸ್ ಈಕ್ವಲ್ ಟು 11 ಅಂತ ಇದೆ. ಸೊ ಆನ್ಸರ್ ಅಲ್ಲಿ ಎಲ್ಲಾದ್ರೂ 11 ಅಂತ ಒಂದು ಬಾಕ್ಸ್ ಕಾಣಿಸ್ತಾ ಇದೆ ನೋಡ್ರಿ ನಿಮ್ಗ ಸ್ಕ್ರೀನ್ ಒಳಗ, ಇಲ್ಲಿದೆ ನೋಡ್ರಿ ಬಾಕ್ಸ್, ಹೌದಾ? ನನ್ ಕರ್ಸರ್ ಪಾಯಿಂಟ್ ತೋರಿಸ್ತಾ ಇದೆ. ಸೊ ಇದನ್ನ ನಾನು ಏನ್ ಮಾಡ್ತೇನೆ, ಇಲ್ಲಿಟ್ಟೆ, ರೈಟ್? ನೆಕ್ಸ್ಟ್ ಹೋಗೋಣ. ಈಗ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳದಾವು, ನೀವು ನನ್ನ ಜೊತೆಗೆ ಬೇಗ ಬೇಗ ಸಾಲ್ವ್ ಮಾಡ್ಬೇಕು, ಹೌದಾ? ಕರೆಕ್ಟ್. 10 ಪ್ಲಸ್ 7x is equal to 45 ಅಂತ ಇದೆ, ರೈಟ್? 10x ಪ್ಲಸ್ 7x is equal to 45 ಇರೋದ್ರಿಂದ ನಿಮಗ ಆಗಳನ್ನ ನಾನು ಏನ್ ಹೇಳಿದ್ದೆ ಹೇಳ್ರಿ, ವೇರಿಯೇಬಲ್ಸ್ ಮತ್ತ ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ನಾನು ಚೇಂಜ್ ಮಾಡ್ಬೇಕು ಅಂತ ಹೇಳಿ, ಹೌದಾ? ಸೊ ಇಲ್ಲಿ ಏನಾಗತ್ತ, 7x ಆಸ್ ಇಟ್ ಈಸ್ ಇರ್ಲಿ, ಯಾಕಂದ್ರೆ ಅದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಜೊತೆ ಒಂದು ವೇರಿಯೇಬಲ್ ಸೇರ್ಕೊಂಡಿದೆ. ಸೊ ಹಾಗಾಗಿ ನಮ್ಗ ಇವನ್ನೆರಡು ಪ್ಲಸ್ ಮಾಡ್ಲಿಕ್ಕೆ ಅಥವಾ ಮೈನಸ್ ಮಾಡ್ಲಿಕ್ಕೆ ಬರುದಿಲ್ಲ. ಸೊ 45, ಹೌದಾ? ಇಲ್ಲಿ ಪ್ಲಸ್ 10 ಇದೆಯಲ್ಲ ಈ ಕಡೆ ಬರ್ತೈತಿ, ಅಂದ್ರ ಈ ಕಡೆ ಅಂದ್ರೆ ಏನಾಯ್ತು, ಅದು LHS ದಿಂದ RHS ಕಡೆ ಬರ್ತೈತಿ. ಸೊ 10 ಪ್ಲಸ್ 10 ಇದು ಯಾವ ಚಿಹ್ನೆ ಇದೆ, ಇಲ್ಲಿ ಯಾವುದೇ ಚಿಹ್ನೆ ಇರ್ಲಿಲ್ಲ ಅಂದ್ರೆ ಏನಿರ್ತೈತಿ ನಮ್ಗಿಲ್ಲೇ ಪ್ಲಸ್ ಚಿಹ್ನೆ ಇರ್ತೈತಿ, ರೈಟ್? ಸೊ ಪ್ಲಸ್ 10 ಹೋಗಿ ಏನಾಗತ್ ನಮ್ಗ -10 ಆಗತ್ತ, ಕರೆಕ್ಟ್? ಸೊ 7x is equal to 45 minus 10 is how much? 45 minus 10 is 35, right? So x as it is, 35 also as it is, only we change the places of this 7 value, that is multiplication to division place. Okay, ಸೊ 7 ಏನಾಗತ್ ನಮಗ, ಅದು 7 ಅನ್ನೋದು ಮಲ್ಟಿಪ್ಲಿಕೇಶನ್ ಜಾಗದೊಳಗೆ ಇದ್ದದ್ದು ಎಲ್ಲಿ ಬರ್ತೈತಿ ಹೇಳ್ರಿ, ನಮಗ ಡಿವಿಷನ್ ಜಾಗದೊಳಗೆ ಬರ್ತೈತಿ. ಸೊ 7 1 ಜಾ 7 5 ಜಾ 7 5 35. ಸೊ ಎಕ್ಸ್ ಈಕ್ವಲ್ ಟು 5 ಅಂತ ಬಂತು, ರೈಟ್? ಎಕ್ಸ್ ಈಕ್ವಲ್ ಟು 5 ಅಂತ ಬಂತು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಇದು ಕಾನ್ಸೆಪ್ಟ್ ಅಂತ ಅನ್ಕೋತೀವಿ ನಾವು, ಯಾಕಂದ್ರೆ ಈಗ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ, ಹೌದಾ? ಸೊ ಈಗ ಎಷ್ಟಾಯ್ತು, ಎಕ್ಸ್ ಈಕ್ವಲ್ ಟು 5 ಎಲ್ಲಿದೆ ನೋಡ್ರಿ ಬಾಕ್ಸು, ಇಲ್ಲಿದೆ, ಕರೆಕ್ಟಾ? ಕಾಣಿಸ್ತಾ ಇದೆ. ಸೊ ಈ ಎಕ್ಸ್ ಈಕ್ವಲ್ ಟು 5 ಬಾಕ್ಸ್ ಒಳಗೆ ನಾನು ಇದನ್ನ ಫಿಲ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನಿದೆ ನೋಡ್ರಿ ಇಲ್ಲಿ, 7 ಪ್ಲಸ್ 2x is equal to 23 ಅಂತ ಇದೆ, ರೈಟ್? ಸೊ 7 ಪ್ಲಸ್ 2x
ಇಸ್ ಈಕ್ವಲ್ ಟು 23 ಅಂತ ಇದೆ. ಕರೆಕ್ಟ್. ಸೊ ನಾನು ಏನ್ ಮಾಡ್ತೇನೆ, 2x ಅನ್ನ ಆಸ್ ಇಟ್ ಈಸ್ ಇಡ್ತೇನೆ. 23 ಇಲ್ಲ ಆಯ್ತು. ಓಕೆ, ಇಲ್ಲಿ +7 ಇದ್ದಿದ್ದು ಈ ಕಡೆ ಬಂತಂದ್ರೆ ಏನಾಯ್ತು, -7 ಆಯ್ತು. ಓಕೆ, ಸೊ 2x ಇಸ್ ಈಕ್ವಲ್ ಟು 23 -7 ಎಷ್ಟಾಗತ್ತೆ ನೋಡ್ರಿ. 23 -7 ಇಸ್ 23 -7 ಇಸ್ ಈಕ್ವಲ್ ಟು ಎಷ್ಟಾಯ್ತು, 18 ಅಂತ ಆಯ್ತು. ಸಾರಿ, 16 ಆಯ್ತು. ಹೌದಾ, 16. ರೈಟ್. ಸೊ x ಈಕ್ವಲ್ ಟು 16 ಡಿವೈಡೆಡ್ ಬೈ 2. ಹೌದಾ, 2 1 2 8. ಸೊ ಇಲ್ಲಿ ಏನಾಗತ್ತೆ ನಮಗೀಗ 8 ಅನ್ನುವಂಥ ವ್ಯಾಲ್ಯೂ ಎಲ್ಲಿ ಬಂದಿದೆ, ನಮಗ ಇಲ್ಲಿ ಬಂದಿದೆ. ಸೊ ಈ ರೀತಿ ನಾವು ಏನ್ ಮಾಡ್ಬೋದು ಹೇಳ್ರಿ, ಪ್ರಾಬ್ಲಮ್ಸ್ ಗಳನ್ನ ನಿಮಗ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು. ಒಂದ್ ಸೈಡ್ ವೇರಿಯಬಲ್ ಇರ್ತಕ್ಕಂಥದ್ದು ಒಂದನ್ನ ನಾವು ಏನ್ ಮಾಡ್ಬೋದು, ಸೊಲ್ಯೂಷನ್ಸ್ ಇಕ್ವೇಶನ್ಸ್ ಗಳನ್ನ ಈ ರೀತಿ ಈಸಿಲಿ ಸಾಲ್ವ್ ಮಾಡ್ಬೋದು. ಅಲ್ಲಿ ಏನಾಗಿದೆ, ಇನ್ನೂ ಒಂದು ಎಷ್ಟು 1 2 3 4 5 6 ಪ್ರಾಬ್ಲಮ್ಸ್ ಗಳು ಉಳಿದು ನಮಗ. ಯಾಕಂದ್ರೆ ನಾನು ನಿಮಗ ಅವನ್ನ ಸ್ವಲ್ಪ ಎಕ್ಸಾಂಪಲ್ಸ್ ಗಳಿಗೆ, ಸ್ವಲ್ಪ ಪ್ರಾಕ್ಟೀಸ್ಗೆ ಅಂತೇಳಿ ಒಂದಿಷ್ಟು ಮಾಡಿಸಿದೆ. ಅವು ನೀವು ಇನ್ನೊಂದಿಷ್ಟನ್ನ ನೀವು ಮಾಡಬಹುದು, ಅಥವಾ ನೀವೇ ಸಂಖ್ಯೆಗಳನ್ನ ಚೇಂಜ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬಹುದು. ರೈಟ್. ಸೊ ಈಗ ಎಷ್ಟು ಕೊಟ್ಟಿದೀವಿ ಅಷ್ಟೇನ ನಾನು ಏನ್ ಮಾಡ್ತೇನೆ, ಸಬ್ಮಿಟ್ ಅಂತ ಕೊಡ್ತೀನಿ. ಈಗ ಮಾಡಿರ್ತಕ್ಕಂಥ ಆನ್ಸರ್ಗಳು ನಮ್ಗ ಕರೆಕ್ಟ್ ಅದಾವೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡೋಣಂತ. ಹೌದಾ. ಸೊ ನಾವು ಕರೆಕ್ಟ್ ಲೆಕ್ಕ ಮಾಡಿವೋ ಇಲ್ಲೋ ಅಂತ ಹೇಳಿ ಗೊತ್ತಾಗ್ಬೇಕಲ್ಲ. ನೋಡ್ರಿ ಇಲ್ಲೇ. ಹೌದಾ, ಕರೆಕ್ಟಾ. ಸೊ ಅಲ್ಲಿ ಏನಾಗಿದೆ, 2. ಹೌದಾ, ಗೇಮ್ ಕಂಪ್ಲೀಟ್ ಅಂತ ಆಯ್ತು. ಹೌದಾ, ಇನ್ನೊಂದಿಷ್ಟು ಅಲ್ಲಿ ಎಷ್ಟಾಗಿದ್ವು, ಇನ್ನೂ ಒಂದು 6 ಅಥವಾ 7 ಪ್ರಾಬ್ಲಮ್ಸ್ ಗಳು ಉಳಿದಿದ್ವು. ಆ ಪ್ರಾಬ್ಲಮ್ಸ್ ಗಳನ್ನ ನಾವೇನ್ ಮಾಡ್ಬೋದು, ನೀವು ಪ್ರಾಕ್ಟೀಸಿಗೆ ಅಂತ ಹೇಳೋದನ್ನ ಚೇಂಜ್ ಮಾಡ್ಬೋದು. ಕರೆಕ್ಟ್. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನಾವೀಗ ಏನ್ ಮಾಡ್ಬೇಕು ಹೇಳ್ರಿ, ಸಾಲ್ವಿಂಗ್ ಇಕ್ವೇಶನ್ಸ್ ವೇರಿಯಬಲ್ಸ್ ಹ್ಯಾವಿಂಗ್ ಬೋತ್ ದ ಸೈಡ್. ಅಲ್ಲಿದೆ ಏನ್ ಮಾಡ್ಬೇಕು, ಎಕ್ಸರ್ಸೈಸ್ 2.1 ಅನ್ನ ನಾನು ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಹೌದಾ. ಸೊ ಎಕ್ಸರ್ಸೈಸ್ 2.1. ಹೌದಾ, ಎಕ್ಸರ್ಸೈಸ್ 2.1 ಅದ್ರೊಳಗ ಫಸ್ಟ್ ನೋಡ್ರಿ, ಫಸ್ಟ್ ಒನ್ 3x ಇಸ್ ಈಕ್ವಲ್ ಟು 2x ಪ್ಲಸ್ 18 ಅಂತ ಇದೆ. ಹೌದಾ, ಸ್ವಲ್ಪ ನೀವು ಅಬ್ಸರ್ವ್ ಮಾಡಿರ್ಬೇಕು ಈ ಎರಡು ವೇರಿಯೇಬಲ್ಸ್. ಅಥವಾ ಇಲ್ಲೇ 3x ಇಸ್ ಈಕ್ವಲ್ ಟು 2x ಪ್ಲಸ್ 18 ಅಂತ ಇದೆ. ಹೌದಾ, 3x ಇಸ್ ಈಕ್ವಲ್ ಟು 2x ಪ್ಲಸ್ 18 ಅಂತ ಇದ್ದಾಗ ಇಲ್ಲಿ ಏನಾಯ್ತು ನಿಮ್ಗ, ಈಗ ನಾನು ಇಷ್ಟೊತ್ತವರೆಗೂ ಪ್ರೀವಿಯಸ್ ಏನ್ ಕ್ವಶನ್ಸ್ ಗಳನ್ನ ಕೊಟ್ಟೆ ಅದ್ರೊಳಗೆ ನಿಮ್ಗ ಫಸ್ಟ್ ಅಂದ್ರೆ LHS ಕಡೆ ಅಷ್ಟೇನೆ ನಿಮ್ಗೆ ಏನಾಗಿದ್ವು, ಇಕ್ವೇಶನ್ ಅಂದ್ರೆ ವೇರಿಯೇಬಲ್ ಇತ್ತು. ಹೌದಾ, ಇಲ್ಲಿ ಏನಾಯ್ತು ನೋಡ್ರಿ, LHS ಕಡೆನೂ ವೇರಿಯೇಬಲ್ ಇದೆ, RHS ಕಡೆನೂ ವೇರಿಯೇಬಲ್ ಇದೆ. ಇವಾಗ ನಿಮ್ದು 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಸ್ಟಾರ್ಟ್ ಆಯ್ತು. ಹೌದಾ, ಸೊ ಇಲ್ಲಿ ಏನಾಯ್ತು ನನಗ, ಈಗ ಸೇಮ್ ಅದೇ ಪ್ರೊಸೀಜರ್, ಬಟ್ ಇಲ್ಲಿ ಎರಡೂ ಸೈಡ್ ನಮ್ಗೆ ಏನಾಗಿದೆ, ವೇರಿಯೇಬಲ್ಸ್ ಇದ್ದದನ್ನ ಕೊಟ್ಟಾಗ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೇಕು ಅನ್ನೋದು ಒಂದು ಸ್ಟೆಪ್. ಫಸ್ಟ್ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಸಪರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂಡ್ ವೇರಿಯಬಲ್ ವ್ಯಾಲ್ಯೂ ಆನ್ ಬೋತ್ ದ ಸೈಡ್. ಓಕೆ, ಸೊ ಈಗ ಏನ್ ಮಾಡ್ಬೇಕು, ಈ ಸೈಡ್ ಎಲ್ಲ ವೇರಿಯೇಬಲ್ಸ್ ಗಳನ್ನ ಹಾಕೋಣ, ಈ ಸೈಡ್ ಏನ್ ಮಾಡೋಣ, ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಹಾಕೋಣ. ಹಾಗಾದ್ರೆ 3x ಆಸ್ ಇಟ್ ಈಸ್. ಹೌದಾ, ಸೊ ಈ 2x ಅನ್ನೋದು ನಮ್ಗೆ ಏನಾಗ್ತಾ ಇದೆ, RHS ಪ್ಲೇಸ್ ಒಳಗಿದೆ. ಹೌದಾ, ಈ RHS ಪ್ಲೇಸ್ ನಿಂದ ನಾನು ಇದನ್ನ ಇದ್ರ ಜೊತೆಗೆ ಕೂಡ್ಲಿಕ್ಕೆ ಅದನ್ನ ಇಸ್ ಈಕ್ವಲ್ ಟು ಈ ಸೈಡ್ ತರ್ತಾ ಇದ್ದೀನಿ. ಹೌದಾ, 2x ಅನ್ನೋದು ನಮಗ ಪ್ಲಸ್ 2x ಇದೆ. ಇಲ್ಲಿ ಯಾವುದೇ ಸೈನ್ ಇರ್ಲಿಲ್ಲ ಅಂದ್ರೆ ಏನಾಗತ್ತೆ, ನಮಗ +2 ಅನ್ನೋದು ಇದೆ. ಹೌದಾ, ಆ +2 ಇದ್ದಿದ್ದು ಇಸ್ ಈಕ್ವಲ್ ಟು ಆ ಸೈಡ್ ಅಥವಾ LHS ಸೈಡ್ ಹೋತಂದ್ರ ಅದರ ಸೈನ್ ವಿಲ್ ಬಿ ಚೇಂಜ್, -2x ಅಂತ ಆಯ್ತು. ಸೊ ಇಸ್ ಈಕ್ವಲ್ ಟು ಈ 18 ಆಸ್ ಇಟ್ ಈಸ್. ಇಲ್ಲಿ ಪ್ಲಸ್ ಇರೋದ್ರಿಂದ ನೀವು ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಅಲ್ಲಿ ಪ್ಲಸ್ ಇದ್ದಾಗ ನಾವು ಬರೆಯುವಂತ ಅವಶ್ಯಕತೆ ಇರುವುದಿಲ್ಲ. ಅಕಸ್ಮಾತ್ ಮೈನಸ್ ವ್ಯಾಲ್ಯೂ ಇತ್ತಂದ್ರೆ ಬರೀಲೇಬೇಕು, ಯಾಕಂದ್ರೆ ನಮ್ಮ ಪ್ರಾಬ್ಲಮ್ಸ್ ಗಳನ್ನ ನಾವು ತಪ್ಪು ಮಾಡುವಂತಹ ಚಾನ್ಸ್ ಇದೆ. ರೈಟ್. ಸೊ 3x ಮೈನಸ್ 2x ಎಷ್ಟಾಯ್ತು, 3x ಮೈನಸ್ 2x ಏನಾಯ್ತು, 3 ಒಳಗೆ 2 ಮೈನಸ್ ಮಾಡಿದಾಗ 1x ಅಂತ ಬಂತು.
ಬಟ್ ನಾ ಅದನ್ನು 1 ಅನ್ನ ಮೆನ್ಷನ್ ಮಾಡೋದಿಲ್ಲ. ಯಾಕೆ ಹೇಳ್ರಿ, ಅದು ಅಂಡರ್ಸ್ಟುಡ್ ನಮಗ. 1 ಇರ್ಲಿಲ್ಲ ಅಂದ್ರೂ ಅದು ಅದರದ ಸಹಗುಣಕ 1 ಅಂತ ಇರ್ತೈತೆ ಅಂತ ನಮ್ಗ ಗೊತ್ತು. ಸೊ 3x minus 2x is only x or 1x. ಓಕೆ, ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ 1 ಬರ್ಕೋಬಹುದು, ತೊಂದ್ರೆ ಇಲ್ಲ. ಬಟ್ ಅದನ್ನು 1 ಬರೆಯೋದಿಲ್ಲ ಯೂಸ್ವಲಿ, ಹೌದಾ? ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ನಮಗ? 18 ಅಂತ ಬಂತು. ಸೊ ಇದಕ್ಕೆ ನಾವೀಗ ಈ ರೀತಿ ಬಾಕ್ಸ್ ಹಾಕಿ ಈ ಇಕ್ವೇಶನ್ ಗಳನ್ನ ಸಾಲ್ವ್ ಮಾಡಬೇಕು. 3x is equal to 2x plus 18. 3x minus 2x is equal to 18. 3x minus 2x is x. ಇದು 18 ಬಂತು. ಇಲ್ಲಿ ಯಾವ್ದಾದ್ರು ನಮಗೆ ವೇರಿಯಬಲ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇತ್ತು ಅಂದ್ರೆ ನಾನು ಇಲ್ಲಿ ಡಿವೈಡೆಡ್ ಬೈ ತಂದು ಅದನ್ನ ಡಿವೈಡೆಡ್ ಬೈ ಮಾಡ್ತಿದ್ದೆ. ಬಟ್ ಅಲ್ಲಿ ಇಲ್ಲ, ಯಾವುದೇ ವ್ಯಾಲ್ಯೂ ಇಲ್ಲ ಅಂದ್ರೆ ಸಂಖ್ಯೆ ಇಲ್ಲ. ಸೊ ಡೈರೆಕ್ಟ್ ನಮಗೆ ಎಕ್ಸ್ ಈಕ್ವಲ್ ಟು 18 ಅಂತ ಬಂತು. ಕರೆಕ್ಟ್. ಸೊ ಸೆಕೆಂಡ್ ಪ್ರಾಬ್ಲಮ್ ಅನ್ನ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್ 5t, ಹೌದಾ? ನೀವು ಬರೀ ಎಕ್ಸ್ ವೈ ಅನ್ನ ನೋಡಿದ್ರಿ, ಈಗ ಬೇರೆ ಲೆಟರ್ ಅನ್ನ ತಗೊಂಡ್ ಬಂದ್ರು, ಹೌದಾ? 5t minus 3 is equal to 3t minus 5 ಅಂತ ಇದೆ, ಹೌದಾ? ಈಗ ನನ್ಗೆ ಏನ್ ಮಾಡ್ಬೇಕು, ಅಗೇನ್ ನೀವು ಇದೇ ಸ್ಟೆಪ್ ಅನ್ನ ಇಲ್ಲಿ ಫಾಲೋ ಮಾಡ್ಬೇಕು. ಅದಕ್ಕೆ ನಾನು ಇದನ್ನ ರಬ್ ಮಾಡ್ಲಿಲ್ಲ, ನಿಮ್ಗೆ ಇದು ಗೊತ್ತಾಗ್ಲಿ ಅಂತ ಹೇಳಿ, ಹೌದಾ? ಸೊ ಇಲ್ಲಿ ಏನಾಗತ್ತ, ನಮಗ ವೇರಿಯಬಲ್ ಗಳನ್ನ ಒಂದ್ ಸೈಡ್ ಮಾಡ್ಬೇಕು, ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಒಂದ್ ಸೈಡ್ ಮಾಡ್ಬೇಕು. ಸೊ 5t ಆಸ್ ಇಟ್ ಈಸ್, ಕರೆಕ್ಟ್. ಸೊ ಇಲ್ಲೇನಿದೆ ಅಲ್ಲ, ಇದು ಒಂದು ನಮ್ಗ ವೇರಿಯಬಲ್, ಹೌದಾ? ನಾನು ಬಾಕ್ಸ್ ಹಾಕಿ ತೋರಿಸ್ತಾ ಇದ್ದೀನಲ್ಲ, ಅದು ಕೂಡ ನಮಗ ವೇರಿಯಬಲ್. ಅದನ್ನ ಆರ್ ಎಚ್ ಎಸ್ ಪ್ಲೇಸ್ ಟು ಎಲ್ ಎಚ್ ಎಸ್ ಪ್ಲೇಸಿಗೆ ನಾನು ಏನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು. ಅವಾಗ ಅದು ಏನಾಗ್ತೈತಿ ಹೇಳ್ರಿ ನೋಡೋಣ. ಏನಾಗ್ತೈತದು, ಅದರದ ಸೈನು ನಮಗ ಚೇಂಜ್ ಆಗ್ತೈತಿ. ಸೊ ಪ್ಲಸ್ 3t ಇದ್ದೇನಾಯ್ತು, ಮೈನಸ್ 3t ಆಯ್ತು, ರೈಟ್? ಇಸ್ ಈಕ್ವಲ್ ಟು, ಇಲ್ಲಿ ಆಲ್ರೆಡಿ -5 ಇದೆ, ಹೌದಾ? -5 ಇದೆ. ಇಲ್ಲೇ ನೋಡ್ರಿ -3 ಇದೆ ನಮ್ಗಿಲ್ಲಿ, ಹೌದಾ? ಈ -3ನ ಆ ಕಡೆ ಹಾಕ್ಬೇಕು. ಯಾಕೆ ಹೇಳ್ರಿ, ನಾನು ವೇರಿಯಬಲ್ ಗಳನ್ನ ಒಂದ್ ಸೈಡ್ ಮಾಡ್ತಾ ಇದ್ದೀನಿ, ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಒಂದ್ ಸೈಡ್ ಮಾಡ್ತಾ ಇದ್ದೀನಿ. ಸೊ -3 ಇದ್ದದ್ದು ಆ ಸೈಡ್ ಹೋಯ್ತಂದ್ರೆ ನಮ್ಗೆ ಏನಾಯ್ತು, +3 ಆಯ್ತು. ಕರೆಕ್ಟಾ? ಯಾಕಂದ್ರೆ ಅದು ಎಲ್ ಎಚ್ ಎಸ್ ದಿಂದ ಆರ್ ಎಚ್ ಎಸ್ ಕಡೆ ಮೂವ್ ಆಗ್ತಾ ಇದೆ. ಅವಾಗ ಅದರದ್ದು ಆಟೋಮೆಟಿಕ್ಲಿ ನಮಗ ಅದರದ್ದು ಸೈನು ಚೇಂಜ್ ಆಗ್ತಾ ಇದೆ, ಹೌದಾ? ಸೊ 5t minus 3t ಇಲ್ಲಿ ಏನಾದ್ರು ನಿಮ್ಗ ಗೊತ್ತಾಗ್ಬೇಕು. ಈ 5ದು ಪ್ಲಸ್ ವ್ಯಾಲ್ಯೂ, ಪ್ಲಸ್ ಸೈನ್ ಇದೆ, ಇಲ್ಲಿ ಮೈನಸ್ ಸೈನ್ ಇದೆ, ಹೌದಾ? ನಾವ್ ಏನ್ ಮಾಡ್ಬೇಕು, ನಿಮ್ಗ ಸೈನ್ ರೂಲು ಗೊತ್ತಿರ್ಬೇಕು. ಇನ್ ಕೇಸ್ ಸಜಾತಿಯ ಚಿಹ್ನೆಗಳು ಅಥವಾ ಏನಂತೀರಿ ನೀವು, ಈವನ್ ಸೈನ್ಸ್ ಗಳಿದ್ವು ಅಂದ್ರ ಸಜಾತಿಯ ಚಿಹ್ನೆಗಳು, ಸೇಮ್ ಚಿಹ್ನೆಗಳಿದ್ವು ಅಂದ್ರ ಅವನ್ ಏನ್ ಮಾಡಬೇಕು, ಕೂಡಿಸ್ಬೇಕು. ಅದೇ ನೀವು ಬೇರೆ ಬೇರೆ ಚಿಹ್ನೆಗಳಿದ್ವು, ಪ್ಲಸ್ ಅಥವಾ ಮೈನಸ್ ಇತ್ತು ಅಂತಂದ್ರ ಅವಾಗ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಅದು ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. ಸೊ +5t -3t ಇವು ಯಾವ ರೀತಿಯ ಚಿಹ್ನೆಗಳನ್ನ ಹೊಂದಿದಾವೆ, ಇವು ಆಡ್ ಸೈನ್ ಗಳನ್ನ ಹೊಂದಿವೆ, ಅಂದ್ರ ವಿಜಾತಿಯ ಚಿಹ್ನೆಗಳನ್ನ ಹೊಂದಿವೆ. ಅವಾಗ ನಾವ್ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಸೊ 5t - 3t ಎಷ್ಟಾಯ್ತು, 2t ಅಂತ ಆಯ್ತು. ಕರೆಕ್ಟ್, 2t. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆಯನ್ನ ಮರಿಬಾರ್ದು ನಾವು. ಪ್ಲಸ್ ಇದ್ದಾಗ ಪ್ಲಸ್ ಬರಿಬೇಕು, ಮೈನಸ್ ಇದ್ದಾಗ ಮೈನಸ್ ಬರಿಬೇಕು. ಯೂಸ್ವಲಿ ಪ್ಲಸ್ ಇದ್ದಾಗ ನಾವು ಬರೆಯುವಂತ ಅವಶ್ಯಕತೆ ಬೀಳುವುದಿಲ್ಲ. 5t - 3t is 2t. ಅಗೇನ್ ಇಲ್ಲಿ ಏನಾಯ್ತು ನೋಡ್ರಿ, ಇವಾಗ ಅಗೇನ್ ನಮಗೇನ್ ಬಂತು, ವಿಜಾತಿಯ ಚಿಹ್ನೆಗಳು ಬಂದ್ವು. -5 + 3 ಅಂತ, ಹೌದಾ? -5 + 3 ಅಂದಾಗ ನಾವೇನ್ ಮಾಡ್ಬೇಕು, ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 5 - 3 is 2. ಬಟ್ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಏನಾಗಿದೆ, ನಮ್ಗ ಮೈನಸ್ ಬಂದಿದೆ. ಸೊ ಮೈನಸ್ ಇಡ್ತೀವಿ. ಇಲ್ಲಿ ಪ್ಲಸ್ ಇತ್ತು, ಬರೀಲಿಕ್ಕೆ ಹೋಗಿದ್ದಿಲ್ಲ, ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲೇ ನಾವು ಬರ್ದಿದ್ದೀವಿ. Therefore t is equal to -2 as it is. ಇಲ್ಲಿ ಏನಾಯ್ತು, ಇವಾಗ ಇದು 2 is in multiplication place. It moves to LHS to RHS. Its place also changes to multiplication to division place, right? So division place ಅಂದ್ರೆ ಇಲ್ಲಿ ಏನಾಯ್ತು, ನಮಗ 2 ಇಲ್ಲಿ ಬಂತು. ಕರೆಕ್ಟ್, 2 ones are 2 ones are. So therefore t is equal to, we got t is equal to -1
That is the answer for this linear equations. Okay. ಸೊ ಇವು ಏನದು ನಿಮಗೆ ಎರಡು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟೆ, ಇನ್ನೂ ಒಂದಿಷ್ಟು ಸಾಕಷ್ಟು ಎಕ್ಸಾಂಪಲ್ಸ್ ಗಳು ನಮ್ಗ ಇದಾವು. ಹೌದಾ? ಸೊ ಇಲ್ಲಿ ಏನಾಗತ್ತ ನಮ್ಗ ಈ ಇಕ್ವೇಶನ್ಸ್ ಗಳನ್ನ ಎರಡೂ ಸೈಡ್ ಇದ್ದಾಗ, ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಎರಡೂ ಸೈಡ್ ವೇರಿಯೇಬಲ್ಸ್ ಇದ್ದು ಅಂತಂದ್ರ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಅವನ್ನ ಮೊದಲು ಸಪರೇಟ್ ವೇರಿಯೇಬಲ್ಸ್ ಗಳನ್ನ ಒಂದ್ ಸೈಡ್, ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಒಂದ್ ಸೈಡ್ ಮಾಡ್ಕೊಂಡು ನಾವು ಸ್ಟೆಪ್ ಬೈ ಸ್ಟೆಪ್ ಮೈನಸ್ ಮಾಡೋದಿದ್ರ ಮೈನಸ್, ಪ್ಲಸ್ ಮಾಡೋದಿದ್ರ ಪ್ಲಸ್ ಮಾಡಿ ಆ ಇಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಹೌದಾ? ಸೊ ಇದ್ರೊಳಗೆ ಇನ್ನೂ ಸಾಕಷ್ಟು ಪ್ರಾಬ್ಲಮ್ಸ್ ಗಳದಾವು. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಕಾನ್ಸೆಪ್ಟ್ ಅಬೌಟ್ ಲೀನಿಯರ್ ಇಕ್ವೇಶನ್ಸ್ ಹ್ಯಾವಿಂಗ್ ಅ ವೇರಿಯಬಲ್ ಆನ್ ಬೋತ್ ದ ಸೈಡ್. ಹೌದಾ? ಸೊ ನಿಮಗೆ ನಾನು ಇಷ್ಟೊತ್ತವರೆಗೂ ಹೇಳಿರ್ತಕ್ಕಂಥ ಇವೇನ್ ಸೊಲ್ಯೂಷನ್ಸ್ ಗಳು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆದವು ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಇದನ್ನ ನಾವು ಅಭ್ಯಾಸ ಅಂದ್ರೆ ಎಕ್ಸರ್ಸೈಸ್ 2.1 ಅನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತ ಹೊಸ ಪ್ರಾಬ್ಲಮ್ಸ್ ಜೊತೆ ಸಿಗೋಣ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ಇವತ್ತಿನ ಕ್ಲಾಸ್ ಅನ್ನ. ಥ್ಯಾಂಕ್ ಯು.